ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಖ್ಯಾತ ನಟಿಯರಲ್ಲಿ ಒಬ್ಬರು ಅಂದರೆ ಉಮಾಶ್ರೀ ಅವರು. ಹಾಸ್ಯ, ಗಂಭೀರ, ಭಾವನಾತ್ಮಕ, ಗ್ರಾಮೀಣ ಹಾಗೂ ಸಾಮಾಜಿಕ ಪಾತ್ರಗಳಲ್ಲಿ ಸಮಾನವಾಗಿ ಮಿಂಚಿದ ಅವರು ಕೇವಲ ನಟಿಯಾಗಿ ಮಾತ್ರವಲ್ಲ, ರಾಜಕಾರಣಿಯಾಗಿಯೂ ಜನಮನ ಗೆದ್ದಿದ್ದಾರೆ. ಬಡತನ, ಕಷ್ಟ, ಅವಮಾನ ಮತ್ತು ಹೋರಾಟಗಳ ನಡುವೆ ಬೆಳೆದು ಬಂದ ಉಮಾಶ್ರೀ ಅವರ ಜೀವನ ಅನೇಕರಿಗೆ ಪ್ರೇರಣೆಯಾಗಿದೆ. ಬಡತನದ ನೆರಳಲ್ಲಿ ಬೆಳೆದ ಈ ಸಾಮಾನ್ಯ ಹುಡುಗಿ ಮುಂದೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಳ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಜೀವನದಲ್ಲಿ ಎದುರಾದ ಕಷ್ಟಗಳು, ವೈಯಕ್ತಿಕ ನೋವುಗಳು, ಕುಟುಂಬದ ಸಾಲಗಳು ಮತ್ತು ಸಮಾಜದ ತಿರಸ್ಕಾರಗಳ ನಡುವೆಯೂ ಅವರು ತಮ್ಮ ಕನಸುಗಳನ್ನು ಕೈಬಿಡಲಿಲ್ಲ. ರಂಗಭೂಮಿಯಿಂದ ಆರಂಭವಾದ ಅವರ ಕಲಾಯಾನ ಕನ್ನಡ ಚಿತ್ರರಂಗದ ಶಿಖರದವರೆಗೆ ತಲುಪಿತು. ಗುಲಾಬಿ ಟಾಕೀಸ್ ಚಿತ್ರದ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಉಮಾಶ್ರೀ ನಂತರ ರಾಜಕೀಯ ಕ್ಷೇತ್ರದಲ್ಲಿಯೂ ಛಾಪು ಮೂಡಿಸಿದರು. ಆದರೆ ಈ ಯಶಸ್ಸಿನ ಹಿಂದೆ ಅಡಗಿರುವ ನೋವಿನ ಕಥೆಗಳು, ಹೋರಾಟದ ದಿನಗಳು ಮತ್ತು ಬದುಕಿನ ಅನೇಕ ಏರಿಳಿತಗಳು ಅನೇಕರಿಗೆ ತಿಳಿದಿಲ್ಲ. ಬನ್ನಿ ಹಾಗಿದ್ರೆ ಕನ್ನಡದ ಈ ಅದ್ಭುತ ಪ್ರತಿಭೆಯ ಜೀವನ ಪಯಣ ಹೇಗಿತ್ತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕನ್ನಡ ಸಿನಿ ರಂಗದಲ್ಲಿ ಅನೇಕ ನಟಿಯರು ಬಂದಿದ್ದಾರೆ. ಆದರೆ ಸಾಮಾನ್ಯ ಮಹಿಳೆಯ ನೋವು, ಮಹಿಳೆಯ ಬದುಕು, ತಾಯಿಯ ಮಮತೆ ಮತ್ತು ಹಾಸ್ಯದ ಚುಟುಕನ್ನ ಒಂದೇ ಸಮಯದಲ್ಲಿ ತೆರೆಗೆ ತರುವ ಸಾಮರ್ಥ್ಯ ಹೊಂದಿದ್ದ ಕಲಾವಿದೆಯರಲ್ಲಿ ಉಮಾಶ್ರೀಯವರು ಪ್ರಮುಖರು. ಅವರ ಜೀವನದಲ್ಲಿ ಸುಖಕ್ಕಿಂತ ಕಷ್ಟವೇ ಹೆಚ್ಚಾಗಿತ್ತು. ಆದರೂ ಯಾವುದೇ ಸವಾಲಿಗೂ ತಲೆಬಾಗದೆ ಮುನ್ನುಗ್ಗಿದ್ದ ಅವರು ಇಂದು ಕನ್ನಡ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾಗಿದ್ದಾರೆ. ಉಮಾಶ್ರೀ ಅವರು ಹುಟ್ಟಿದ್ದು 1957ರ ಮೇ 10ರಂದು ತುಮಕೂರು ಜಿಲ್ಲೆಯ ನೊಣವಿನ ಕೆರೆಯಲ್ಲಿ. ಅವರ ಮೂಲ ಹೆಸರು ಉಮಾ. ಬಾಲ್ಯದಿಂದಲೇ ಕಡು ಕಷ್ಟದಲ್ಲೇ ಬೆಳೆದವರು. ಮನೆಯ ಪರಿಸ್ಥಿತಿಯಿಂದಾಗಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಸಣ್ಣ ವಯಸ್ಸಿನಲ್ಲಿಯೇ ಜೀವನದ ಕಹಿ ಸತ್ಯಗಳನ್ನು ಕಂಡ ಉಮಾಶ್ರೀ ಅವರಿಗೆ ಶಿಕ್ಷಣ ಪಡೆಯುವುದು ಸುಲಭವಾಗಿರಲಿಲ್ಲ. ಆದರೂ ಅವರು ಓದಿನತ್ತ ಆಸಕ್ತಿ ಹೊಂದಿದ್ರು. ಶಾಲಾ ದಿನಗಳಲ್ಲಿಯೇ ನಾಟಕ, ಸಂಸ್ಕೃತಿ ಕಾರ್ಯಕ್ರಮಗಳು ಮತ್ತು ಅಭಿನಯದತ್ತ ವಿಶೇಷ ಒಲವು ಬೆಳೆಸಿಕೊಂಡಿದ್ರು. ಉಮಾಶ್ರೀಗೆ ಹೆಚ್ಚಿನ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಕುಟುಂಬದ ಆರ್ಥಿಕ ಸಮಸ್ಯೆಗಳು ಮತ್ತು ಜೀವನದ ಅನಿವಾರ್ಯತೆಗಳಿಂದಾಗಿ ಬೇಗನೆ ಕೆಲಸ ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗೆ ಅನಿವಾರ್ಯವಾಗಿ ಕಲೆಯತ್ತ ಮುಖ ಮಾಡಬೇಕಾಯಿತು. ಆದರೆ ಶಾಲೆಯಲ್ಲಿ ಕಲಿತ ಪಾಠಗಳು ಮತ್ತು ಜೀವನ ಕಲಿಸಿದ ಅನುಭವಗಳು ಅವರಿಗೆ ದೊಡ್ಡ ಬಂಡವಾಳವಾದವು. ಪುಸ್ತಕದ ಶಿಕ್ಷಣಕ್ಕಿಂತ ಜೀವನದ ಶಿಕ್ಷಣದಿಂದಲೇ ಹೆಚ್ಚು ಪಕ್ವತೆ ಪಡೆದರು. ಇದೇ ಅನುಭವಗಳು ಮುಂದೆ ಅವರ ಅಭಿನಯದಲ್ಲಿ ನೈಜತೆಯನ್ನು ತಂದವು. ಬಾಲ್ಯದಿಂದಲೇ ಕಲೆಯತ್ತ ಒಲವು ಹೊಂದಿದ್ದ ಉಮಾಶ್ರೀ ರಂಗಭೂಮಿಗೆ ಪ್ರವೇಶಿಸಿದರು. ಕರ್ನಾಟಕದ ಅನೇಕ ನಾಟಕ ತಂಡಗಳೊಂದಿಗೆ ಕೆಲಸ ಮಾಡುತ್ತಾ ಅಭಿನಯದ ಕೌಶಲ್ಯವನ್ನು ಬೆಳೆಸಿಕೊಂಡ್ರು. ರಂಗಭೂಮಿ ಅವರಿಗೆ ಕೇವಲ ಕಲೆಯ ವೇದಿಕೆಯಾಗಲಿಲ್ಲ, ಅದು ಜೀವನದ ಶಾಲೆಯಾಗಿತ್ತು. ವೇದಿಕೆಯಲ್ಲಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಉಮಾಶ್ರೀ ಅವರು ಅಭಿನಯದ ಸೂಕ್ಷ್ಮತೆಗಳನ್ನು ಕಲಿತರು. ಗ್ರಾಮೀಣ ಮಹಿಳೆ, ತಾಯಿಯ ಪಾತ್ರ, ಹಾಸ್ಯ ಪಾತ್ರ, ನೋವಿನ ಪಾತ್ರ, ಹೀಗೆ ಎಲ್ಲವನ್ನೂ ಸಹಜವಾಗಿ ಮಾಡಬಲ್ಲವರಾದರು. ನಾನು ನಾಟಕಕ್ಕೆ ಸೇರಿದ್ದೆ ತಿನ್ನಲು ಚಿತ್ರಾನ್ನ ಸಿಗುತ್ತೆ ಎಂದು ತಮ್ಮ ಸಂದರ್ಶನದಲ್ಲಿ ಹೇಳಿಕೆ ನೀಡಿದರು ಉಮಾಶ್ರೀ. ಹೀಗೆ ರಂಗಭೂಮಿ ಮತ್ತು ಚಲನಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ತಮ್ಮಿಬ್ಬರು ಮಕ್ಕಳನ್ನು ಉತ್ತಮ ವಿದ್ಯಾವಂತರನ್ನಾಗಿಸಿರುವ ಉಮಾಶ್ರೀ ತಮ್ಮ ಬದುಕಿನ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ಪೂರೈಸಿದ್ದಾರೆ. ರಂಗಭೂಮಿಯಲ್ಲಿ ಹೆಸರು ಗಳಿಸಿದ ನಂತರ ಉಮಾಶ್ರೀ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಆರಂಭದಲ್ಲಿ ಸಣ್ಣ ಪಾತ್ರಗಳು ಸಿಕ್ಕುವು. ಆದರೆ ಅವರ ಸಹಜ ಅಭಿನಯ ಮತ್ತು ವಿಶಿಷ್ಟ ಸಂಭಾಷಣಾ ಶೈಲಿ ನಿರ್ದೇಶಕರ ಗಮನವನ್ನು ಸೆಳೆಯಿತು. 1980-90ರ ದಶಕಗಳಲ್ಲಿ ಉಮಾಶ್ರೀ ಕನ್ನಡ ಚಿತ್ರರಂಗದ ಅತ್ಯಂತ ಬೇಡಿಕೆಯ ಪೋಷಕ ನಟಿಯರಲ್ಲಿ ಒಬ್ಬರಾದರು. ಗ್ರಾಮೀಣ ಹಿನ್ನೆಲೆಯ ಪಾತ್ರಗಳಲ್ಲಿ ಜೀವಂತವಾಗಿ ಕಾಣಿಸಿಕೊಳ್ತಿದ್ರು. ಉಮಾಶ್ರೀ ಅವರ ಅಭಿನಯದ ಪ್ರಮುಖ ಶಕ್ತಿ ಅಂದರೆ ಹಾಸ್ಯ. ಅವರ ಮುಖಭಾವ, ಮಾತಿನ ಶೈಲಿ ಮತ್ತು ಸಮಯ ಪ್ರಜ್ಞೆ ಪ್ರೇಕ್ಷಕರನ್ನ ನಗಿಸುವುದರ ಜೊತೆಗೆ ಆಲೋಚನೆಗೂ ಪ್ರೇರೇಪಿಸುತ್ತಿತ್ತು. ಕನ್ನಡದ ಅನೇಕ ಹಾಸ್ಯ ಚಿತ್ರಗಳಲ್ಲಿ ಅವರು ನಿರ್ವಹಿಸಿದ ಪಾತ್ರಗಳು ಇಂದಿಗೂ ಜನಪ್ರಿಯವಾಗಿವೆ. ಅವರ ಪಾತ್ರಗಳಲ್ಲಿ ಅತಿ ರಂಜನೆಗಿಂತ ಸಹಜತೆ ಹೆಚ್ಚು ಕಾಣಿಸ್ತಿತ್ತು. ಅದೇ ಅವರ ಯಶಸ್ಸಿನ ರಹಸ್ಯ. ಉಮಾಶ್ರೀ ಅವರ ವೃತ್ತಿ ಜೀವನದ ಅತ್ಯಂತ ಮಹತ್ವದ ಘಟ್ಟ ಎಂದರೆ ಗುಲಾಬಿ ಟಾಕೀಸ್ ಚಿತ್ರ. ಈ ಚಿತ್ರದಲ್ಲಿ ಅವರು ಗುಲಾಬಿ ಎಂಬ ಮಹಿಳೆಯ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದರು.
ಸಮುದ್ರ ತೀರದ ಹಳ್ಳಿಯ ಮಹಿಳೆಯ ಜೀವನ, ಅವಳ ಕನಸುಗಳು ಮತ್ತು ಸಮಾಜದ ಸಮಸ್ಯೆಗಳನ್ನು ಅತ್ಯಂತ ನೈಜವಾಗಿ ತೆರೆಗೆ ತಂದರು. ಈ ಪಾತ್ರಕ್ಕಾಗಿ ಉಮಾಶ್ರೀ ಅವರಿಗೆ ಭಾರತದ ಅತ್ಯುನ್ನತ ಸಿನಿಮಾ ಗೌರವಗಳಲ್ಲಿ ಒಂದಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರೆಯಿತು. ಇದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ತಂದ ಕ್ಷಣವಾಗಿತ್ತು. ಹಸೀನಾ ಚಿತ್ರದಲ್ಲಿಯೂ ಉಮಾಶ್ರೀ ಅವರ ಅಭಿನಯ ಅಪಾರ ಮೆಚ್ಚುಗೆ ಪಡೆಯಿತು. ಜೀವನದ ಸಂಕಷ್ಟಗಳ ನಡುವೆ ಹೋರಾಡುವ ಮಹಿಳೆಯ ಪಾತ್ರವನ್ನು ಅವರು ಅದ್ಭುತವಾಗಿ ನಿರ್ವಹಿಸಿದರು. ಈ ಚಿತ್ರ ಅವರ ಅಭಿನಯ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಉಮಾಶ್ರೀ ಅವರ ಜೀವನದಲ್ಲಿ ವೃತ್ತಿ ಜೀವನದ ಯಶಸ್ಸಿಗಿಂತ ವೈಯಕ್ತಿಕ ಜೀವನದ ಹೋರಾಟಗಳೇ ಹೆಚ್ಚು ಗಮನವನ್ನು ಸೆಳೀತಾವೆ. ಅವರು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ನೋವು ಮತ್ತು ಸಂಕಷ್ಟಗಳನ್ನು ಅನುಭವಿಸಿದರು. ಅನೇಕ ವೈಯಕ್ತಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು ಮತ್ತು ಆರ್ಥಿಕ ಸವಾಲುಗಳ ನಡುವೆ ಮಕ್ಕಳನ್ನು ಬೆಳೆಸಬೇಕಾಗಿ ಬಂತು. ಆದರೂ ಯಾವುದೇ ಸಂದರ್ಭದಲ್ಲಿ ಅವರು ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಜೀವನದ ನೋವುಗಳನ್ನು ಶಕ್ತಿಯಾಗಿ ಪರಿವರ್ತಿಸಿಕೊಂಡರು. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರು ಸಾಕಷ್ಟು ಶ್ರಮಪಟ್ಟರು. ಚಿತ್ರರಂಗ ಮತ್ತು ಸಾರ್ವಜನಿಕ ಜೀವನದ ಜವಾಬ್ದಾರಿಗಳ ನಡುವೆ ಕುಟುಂಬದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದರು. ಅವರ ಜೀವನದ ಅನೇಕ ಸಂದರ್ಶನಗಳಲ್ಲಿ ಮಕ್ಕಳ ಬಗ್ಗೆ ಇರುವ ಪ್ರೀತಿ ಮತ್ತು ಜವಾಬ್ದಾರಿಯ ಭಾವನೆ ಸ್ಪಷ್ಟವಾಗಿ ಕಾಣುತ್ತೆ. ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದ ನಂತರ ಉಮಾಶ್ರೀ ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟರು. ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗಿ ಜನಸೇವೆಯಲ್ಲಿ ತೊಡಗಿಕೊಂಡರು. ನಂತರ ರಾಜ್ಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿ ಕಾರ್ಯನಿರ್ವಹಿಸಿದರು. ರಾಜಕಾರಣದಲ್ಲೂ ಕೂಡ ತಮ್ಮ ಸರಳತೆ ಮತ್ತು ನೇರ ಮಾತಿನ ಮೂಲಕ ಜನರ ಗಮನವನ್ನು ಸೆಳೆದರು. ಉಮಾಶ್ರೀ ಅವರು ಸಮಾಜದ ಬಡವರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಸಮಸ್ಯೆಗಳ ಬಗ್ಗೆ ಸದಾ ಧ್ವನಿ ಎತ್ತಿದ್ದಾರೆ. ಅವರದೇ ಜೀವನದಲ್ಲಿ ಕಷ್ಟ ಅನುಭವಿಸಿದ್ದ ಕಾರಣ ಸಮಾಜದ ಸಮಸ್ಯೆಗಳನ್ನು ಹೆಚ್ಚು ಹತ್ತಿರದಿಂದ ಅರ್ಥ ಮಾಡಿಕೊಳ್ತಿದ್ರು. ಉಮಾಶ್ರೀ ಅವರು ತಮ್ಮ ಅಭಿನಯಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಅನೇಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆಗಳ ಗೌರವಗಳು, ರಂಗಭೂಮಿ ಕ್ಷೇತ್ರದ ವಿಶೇಷ ಪ್ರಶಸ್ತಿಗಳು, ಹೀಗೆ ಈ ಪ್ರಶಸ್ತಿಗಳು ಅವರ ಪ್ರತಿಭೆಗೆ ದೊರೆತ ಮಾನ್ಯತೆಗಳಾಗಿವೆ. ಉಮಾಶ್ರೀ ಅವರನ್ನು ಇತರ ನಟಿಯರಿಂದ ವಿಭಿನ್ನಗೊಳಿಸೋದು ಅವರ ಸಹಜ ಅಭಿನಯ. ಅವರು ಪಾತ್ರವನ್ನು ನಟಿಸೋದಿಲ್ಲ, ಪಾತ್ರವಾಗಿಯೇ ಬದುಕ್ತಾರೆ. ಗ್ರಾಮೀಣ ಮಹಿಳೆಯ ಪಾತ್ರವಾಗಲಿ, ಹಾಸ್ಯ ಪಾತ್ರವಾಗಲಿ ಅಥವಾ ಭಾವನಾತ್ಮಕ ಪಾತ್ರವಾಗಲಿ, ಪ್ರತಿಯೊಂದರಲ್ಲೂ ಜೀವ ತುಂಬುತ್ತಾರೆ. ಅವರ ಸಂಭಾಷಣಾ ಶೈಲಿ, ದೇಹ ಭಾಷೆ ಮತ್ತು ಮುಖಭಾವಗಳು ಪ್ರೇಕ್ಷಕರ ಮನಸ್ಸಿಗೆ ನೇರವಾಗಿ ತಲುಪುತ್ತವೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವ ಉಮಾಶ್ರೀ ಅವರು 100 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಮಹಿಳಾ ಪಾತ್ರಗಳಿಗೆ ಹೊಸ ಆಯಾಮವನ್ನು ನೀಡಿದರು. ಹಳ್ಳಿಯ ಮಹಿಳೆಯ ಬದುಕನ್ನು ನೈಜವಾಗಿ ತೆರೆಗೆ ತಂದರು. ಕನ್ನಡದ ಹಾಸ್ಯ ಪರಂಪರೆಯಲ್ಲಿಯೂ ಅವರ ಕೊಡುಗೆ ಅಪಾರವಾದದ್ದು. ಬಡತನದಿಂದ ಆರಂಭವಾದ ಬದುಕು, ರಂಗಭೂಮಿಯ ಹೋರಾಟ, ಚಿತ್ರರಂಗದ ಯಶಸ್ಸು, ರಾಷ್ಟ್ರೀಯ ಪ್ರಶಸ್ತಿ, ರಾಜಕೀಯ ಜೀವನ ಮತ್ತು ಸಮಾಜ ಸೇವೆ ಇವೆಲ್ಲವನ್ನು ಒಳಗೊಂಡ ಅದ್ಭುತ ಪಯಣವೇ ಉಮಾಶ್ರೀ ಅವರ ಜೀವನ. ಅವರು ಕೇವಲ ನಟಿಯಲ್ಲ, ಹೋರಾಟದ ಪ್ರತೀಕ. ಜೀವನ ಎಷ್ಟೇ ಕಷ್ಟಗಳನ್ನು ನೀಡಿದರೂ ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ಖಂಡಿತ ಸಿಗುತ್ತೆ ಎಂಬುದಕ್ಕೆ ಉಮಾಶ್ರೀ ಅವರ ಬದುಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಕನ್ನಡದ ಹೆಮ್ಮೆಯ ಕಲಾವಿದೆ, ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಮತ್ತು ಜನಪರ ನಾಯಕಿಯಾಗಿ ಉಮಾಶ್ರೀ ಅವರ ಹೆಸರು ಸದಾಕಾಲ ಸ್ಮರಣೀಯವಾಗಿರುತ್ತೆ. ಅವರ ಜೀವನ ಕಥೆ ಮುಂದಿನ ಪೀಳಿಗೆಗೆ ಪ್ರೇರಣೆಯ ಬೆಳಕಾಗಿ ಉಳಿಯುತ್ತೆ. ಇವಿಷ್ಟು ಉಮಾಶ್ರೀ ಅವರ ಬದುಕಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.